ಸೀತಕ್ಕ ಕಾಫಿ. ಅಕ್ಕ, ಈ ಹೂ ಯಾರಿಟ್ಟಿರೋದು? ಇನ್ಯಾರು ತಂದಿರ್ತಾರೆ ಹೇಳು? ಮೋಹಿತ್ ಕಣೆ. ಅಲ್ಲ, ಇವನ್ ತನ್ನ ಏನು ಅಂತ ತಿಳ್ಕೊಂಡಿದ್ದಾನೆ. ಅಲ್ಲಿ ನೋಡಿದ್ರೆ ನನ್ನ ಭಾವನೆಗಳ ಜೊತೆ ಆಟ ಆಡ್ತಾನೆ, ಇಲ್ಲಿ ನೋಡಿದ್ರೆ ಗಂಡ ಇದ್ದಿರೋ ಸೀತಕ್ಕನ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಇವನ್ ತನ್ನೇನ್ ಕಲಿಯೋದು ಕೃಷ್ಣ ಅನ್ಕೊಂಡಿದ್ದಾನ? ಯಾಕಂತ ವಾಪಸ್ ಹಾಕಿದ್ದು? ಅದೇನ್ ಮಾಡಿತ್ತು ನಿಮ್ಗೆ? ಮೋಹಿತ್ ಅಂಕಲ್ ನಂಗೆ ಅಂತ ಕೊಟ್ಟಿದ್ದು. ಅರೆ, ಇವಳಲ್ಲಿ ಹೊರಟೋದ್ಲು? ಆಂಟಿ ರೂಮ್ಗೆ ಹೋದ್ರು. ಮೇಡಮ್, ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ? ಎಷ್ಟು ಅರ್ಜೆಂಟ್ ಅಪ್ಪ ನಿಂಗೆ. ನೀನ್ ಇಷ್ಟಪಟ್ಟ ವಸ್ತು ಸಿಗಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ನಾನು ಬದಲಾಯಿಸ್ಬೇಕಲ್ಲ. ನೀವು ಖಂಡಿತ ಬರ್ಲೇಬೇಕು ಮೇಡಮ್. ಖಂಡಿತ. ಅದೇ ಈ ಸರಿ ಮುಹೂರ್ತ ಮಂಗಳೂರಲ್ಲಿ ಇಟ್ಕೊಂಡಿದ್ದೀರಾ? ಅದೇ ಈ ಪೀತಾಂಬರ ಶೆಟ್ಟರ್ ಸ್ಪೆಷಾಲಿಟಿ. ಒಂದ್ಸಾರಿ ಬೆಂಗಳೂರು, ಮತ್ತೊಂದ್ಸಾರಿ ಮಂಗಳೂರು, ಇನ್ನೊಂದ್ಸಾರಿ ಊಟಿ, ಮತ್ತೊಂದ್ಸಾರಿ ಕುಲು ಮನಾಲಿ. ಒಟ್ನಲ್ಲಿ ನಿಮ್ ಪಿಕ್ಚರ್ ಅಲ್ಲಿ ವೆರೈಟಿ ಇಲ್ಲದೆ ಹೋದ್ರು ಮುಹೂರ್ತದಲ್ಲಿ ವೆರೈಟಿ ಇಟ್ಟಿರ್ತೀರಾ. ನೀವು ಪಕ್ಕ ಐತಾಳ್ರ ತರನೇ ಮಾತಾಡ್ತೀರಾ ಮೇಡಮ್. ಐ ಆಮ್ ಸಾರಿ ಮೇಡಮ್. ಹಾಗೇನಿಲ್ಲ, ಇದೆಲ್ಲ ನಮ್ ಹಣೆ ಬರಹ. ಖಂಡಿತವಾಗಿ ಬರ್ಲೇಬೇಕು. ಓಹ್, ಬರ್ತೀನಿ. ಥ್ಯಾಂಕ್ ಯು. ನಾನೇ ಕಾರ್ ಕಳಿಸ್ತೀನಿ, ಖಂಡಿತವಾಗಿ ಬರ್ಲೇಬೇಕು ಮೇಡಮ್. ಸ್ಮಿತಾ, ಮೋಹಿತ್ ಬಗ್ಗೆ ನಿನ್ಗೇನನ್ಸುತ್ತೆ? ಯಾಕಕ್ಕ, ಮೊನ್ನೆನು ಹೀಗೆ ಕಾಲೆಳೆದ್ರಿ, ಇವತ್ತು ಫೇಟ್ಗೆ ಹಾಕ್ತಾ ಇದ್ದೀರಾ ನೀವು. ಫೇಸ್ ರೀಡಿಂಗು ಸೈಕಾಲಜಿ ಎಕ್ಸ್ಪರ್ಟ್ ಅಲ್ವಾ ನೀವು? ನೋಡಿ, ನನ್ ಮುಖ ನೋಡಿ ಹೇಳಿ, ಮೋಹಿತ್ ಬಗ್ಗೆ ನನ್ಗೇನನ್ಸುತ್ತೆ ಅಂತ ಹೇಳ. ನಿನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಮೋಹಿತ್ ಮನೆ ಮಾಡ್ಕೊಂಡಿದ್ದಾನೆ. ನೀನು ಅವನ ಮನಸ್ಸಿನ ಅರಮನೆಯಲ್ಲಿ ಮಹಾರಾಣಿ ಸ್ಥಾನ ಪಡೆದಿದೀಯ. ಆಮ್ ಐ ರೈಟ್? ಇಲ್ಲಿವರೆಗೂ ನೀವು ಫೇಸ್ ರೀಡಿಂಗ್ ಅಲ್ಲಿ ರ್ಯಾಂಕ್, ಆದ್ರೀಗ ಫೇಲ್. ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿ ಅವನು ಮನೆ ಕಟ್ಟೇ ಇಲ್ಲ. ಅವನಿಗೆ ನಾನು ಮಹಾರಾಣಿನೂ ಅಲ್ಲ. ಹೋಗ್ಲಿ ಬಿಡು. ಕಮಿಂಗ್ ಟು ದ ಪಾಯಿಂಟ್. ರಘು ಹೋದ್ಮೇಲೆ ನೀನು ಒಬ್ಬಂಟಿಗಳಾಗಿದೀಯಾ? ಇಲ್ವಲ್ಲ, ನೀವಿದ್ದೀರಲ್ಲ. ನಾನಿರೋವರೆಗೂ. ಆಮೇಲೆ ಆಮೇಲೆ ನಮ್ಮಮ್ಮ ಇದ್ದಾರೆ, ಅವರಿರೋವರೆಗೂ. ಆಮೇಲೆ 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 ಹಾ, ನೋಡ್ದ್ಯಾ? ಆಮೇಲೆ ಆಮೇಲೆ ಅಂತ ಯೋಚನೆ ಮಾಡ್ತಾನೆ ಇದೀಯ. ನೀನು ಈ ಯೋಚನೆಗಳಿಂದ ಹೊರಗೆ ಬರ್ಬೇಕಾದ್ರೆ ನೀನ್ ಚೇಂಜ್ ಆಗ್ಬೇಕು. ನಿನಗೊಂದು ಆಸರೆ ಬೇಕು. ರಘು ಹೋದ್ಮೇಲೆ ನನಗೆ ಅನ್ನಿಸ್ತಾ ಇದೆ, ಒಂದು ಹೆಣ್ಣಿಗೆ ಒಬ್ಬ ಗಂಡಸಿನ ಪ್ರೀತಿ ಆಸರೆ ಎಷ್ಟೊಂದು ಮುಖ್ಯ ಅಂತ. ಹಾಗೆ ನೀನು ಅಲ್ವಾ? ನಾನು ಮದುವೆ ಆಗಿ ರಘುನ ಕಳ್ಕೊಂಡು ಒಂಟಿತನ ಅನುಭವಿಸ್ತಾ ಇದ್ದೀನಿ. ಆದ್ರೆ ನೀನು ಜೀವನ ಅನ್ನೋದು ಏನು ಅಂತ ಅನುಭವಿಸ್ತೇನೆ ಒಂಟಿಯಾಗಿದೆಯಲ್ಲಮ್ಮ. ನನಗೇನೋ ಈ ಒಂಟಿತನನೇ ಚೆನ್ನಾಗಿದೆ ಅನ್ಸುತ್ತೆ. ರಘು ಹೋದ್ಮೇಲೆ ನನ್ನ ಮನಸ್ಸಿನಲ್ಲಿ ಯಾವ ಭಾವನೆಗಳು ಬರ್ತಾನೆ ಇಲ್ಲ. ಭಾವನೆಗಳು ಬರೋದಿಲ್ಲ ಅನ್ನೋದಕ್ಕಿಂತ ಬರೋ ಹಾಗೆ ಮಾಡ್ಕೋಬೇಕು. ನೀನ್ ಹೇಗೆ ರಘುಗ್ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಪ್ರೀತಿಸಿದ್ಯೋ, ಹಾಗೆ ಮೋಹಿತ್ ಯಾಕೆ ನಿನ್ನನ್ನು ಪ್ರೀತಿಸಬಾರ್ದು? ಪ್ಲೀಸ್ ಅಕ್ಕ, ಪ್ಲೀಸ್. ನೀವಿದೇ ತರ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಸ್ಮಿತಾ, ಬೇಡಮ್ಮ, ಬೇಡ. ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರೀತಾ ಇದೆಯಲ್ಲ, ಅಕ್ಕನ ಜವಾಬ್ದಾರಿ ಪೂರೈಸೋಣ ಅಂತ ಹಾಗಂದ್ರೆ ಅಷ್ಟೇ. ನಿನ್ ಮನ್ಸಿಗೆ ತುಂಬಾ ಬೇಜಾರಾಗೋ ಹಾಗಿದ್ರೆ ನಾನು ಈ ಬಗ್ಗೆ ಬಲವಂತ ಮಾಡಲ್ಲಮ್ಮ.
ಆಯ್ತಾ? ಏನ್ ಮೇಡಮ್ ಇದು? ನಮ್ ಪ್ರಯತ್ನ ಏನಾದ್ರೂ ಫಲ ಕೊಡ್ತಾ ಇಲ್ಲ ಇನ್ನೂ ಹೂವೇ ಬಿಟ್ಟಿಲ್ವಾ? ಸಾರಿ ಮೋಹನ್, ಸ್ಮಿತನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ. ನಾನ್ ಯಾವಾಗ ಅವಳ ಹತ್ರ ನಿನ್ ವಿಷಯ ಮಾತಾಡಿದ್ರು ನನ್ನಿಂದ ದೂರನೇ ಹೋಗ್ತಾಳೆ. ನಿನ್ನೆ ಅಂತೂ ಮನೆ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಹೋಗ್ಲಿ ಬಿಡಿ ಮೇಡಮ್. ಪ್ರಪಂಚದಲ್ಲಿ ಒಂದು ಅಮೂಲ್ಯವಾದ ವಸ್ತು ಪಡಿಬೇಕಾದ್ರೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಅಂತಾರೆ. ಮೇ ಬಿ ನಾನು ಅದೃಷ್ಟ ಮಾಡಿಲ್ಲ ಅಂತ ಕಾಣಿಸುತ್ತೆ. ಮೋಹಿತ್, ಡೋಂಟ್ ಲೂಸ್ ಹೋಪ್ಸ್. ಈ ವಿಷಯದ ಬಗ್ಗೆ ಏನ್ ಮಾಡ್ಬೋದು ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಯು ಡೋಂಟ್ ವರಿ. ಮೋಹಿತ್, ನಾವೆಲ್ಲ ಯಾಕೆ ಪಿಕ್ನಿಕ್ ಹೋಗ್ಬಾರ್ದು? ವಾವ್, ವಾಟ್ ಎ ಗುಡ್ ಐಡಿಯಾ ಮೇಡಮ್. ಅಲ್ಲಿ ಅವಳ ಹತ್ರ ಏಕಾಂತವಾಗಿ ಮಾತಾಡ್ಬೋದಲ್ಲ? ಶ್ಯೂರ್. ಸ್ಮಿತನ್ಗೆ ನೀ ಬರ್ತಿದ್ಯಾ ಅಂತ ಹೇಳೋದೇ ಇಲ್ಲ. ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿ ಕಾರ್ ತಗೊಂಡ್ ಬಂದ್ಬಿಡು. ಸ್ಮಿತಾ, ನಾಳೆ ಎಲ್ಲರೂ ಪಿಕ್ನಿಕ್ ಹೋಗೋಣವಾ? ರಘು ಹೋದ್ಮೇಲೆ ಶ್ರುತಿನೂ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಹೋಗೋಣವಾ? ಆಂಟಿ, ಎಲ್ಲರೂ ಪಿಕ್ನಿಕ್ ಹೋಗೋಣ. ಓಕೆ ಡಾರ್ಲಿಂಗ್, ವಿ ವಿಲ್ ಗೋ. ಹೋಗೋಣ. ಹಾಯ್ ಮಮ್ಮಿ, ಮಮ್ಮಿ ಕಾರ್ ಬಂತು. ಸ್ಮಿತಾ, ಮೋಹಿತ್, ನಾನೇನು ತಗೋತಾ ಇಲ್ಲ. ಡೋಂಟ್ ವರಿ ಮೇಡಮ್, ಎವ್ರಿಥಿಂಗ್ ಇಸ್ ರೆಡಿ. ಸ್ಮಿತಾ, ರೆಡಿನಾ? ಹೋಗೋಣ. ಅಕ್ಕ, ಮೋಹಿತ್ ಯಾಕೆ ಬರಕ್ ಹೇಳಿದ್ರಿ? ಐ ಡೋಂಟ್ ಲೈಕ್ ದಿಸ್. ಸ್ಮಿತಾ, ನಾವಿಬ್ರೆ ಹೆಂಗಸರು ಹೋಗ್ತಾ ಇದ್ದೀವಿ, ಜೊತೆಲಿ ಒಬ್ಬ ಗಂಡಸಿದ್ರೆ ಒಳ್ಳೇದಲ್ವಾ ಅಂತ ನಾನೇ ಕರೆದೆ. ನೋಡು, ಈ ತಕರಾರು ಮಾಡಿ ನಾನ್ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಎಸ್ ಬೋಟ್, ಕಮ್ ಆನ್. ಒಬ್ನೇ ಡ್ರೈವ್ ಮಾಡಕ್ ಬೋರ್ ಆಗತ್ತೆ, ಯಾರಾದ್ರೂ ಮುಂದೆ ಬರ್ಬೋದಲ್ಲ? ಸ್ಮಿತಾ, ನೀನ್ ಮುಂದೆ ಹೋಗಿ ಕುತ್ಕೊಮ್ಮ. ಶ್ರುತಿ, ಹೋಗಮ್ಮ, ನೀನೇ ಒಳ್ಳೆ ಕಂಪನಿ. ಸರಿ ಬಾ ಮರಿ, ಮಾತಾಡಕ್ ಯಾರಾದ್ರೇನು. ಏ ಪುಟ್ಟಿ ಪುಟ್ಟಿ ಪುಟ್ಟಿ, ನಿಂತ್ಕೊಳ್ಳೆ, ಹಿಡಿತೀನಿ. ಏ ಔಟ್ ಆದ್ಮೇಲೆ ಓಡ್ತಾ ಇದೀಯಾ? ನಿಂತ್ಕೊಳ್ಳೆ, ಮತ್ತೆ ನಾನು ಹಿಡಿಯಲ್ಲ. ನಿಂತ್ಕೋ. ಸವಾಲ್. ನಿಂತ್ಕೊ. ಮಮ್ಮಿ, ಮಮ್ಮಿ, ನಂಗೆ ಹೊಟ್ಟೆ ಹಸಿವಾಗ್ತಾ ಇದೆ ಮಮ್ಮಿ. ನಿನ್ಗೊಬ್ಬಳಿಗೆ ಹಶ್ವಾದ್ರೆ ಹೇಗೆ? ನಮ್ಗೆಲ್ಲ ಹಶ್ವಾಗ್ಬೇಡ್ವಾ? ಆಗುತ್ತಪ್ಪ, ಆಗುತ್ತೆ. ಸಮಯ ಬಂದಾಗ ಎಲ್ಲ ಆಗುತ್ತೆ. ಸ್ಮಿತಾ, ಸ್ಮಿತಾ, ಏನಿದು ಒಬ್ಳೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿ? ನಾವಿಲ್ ಬಂದಿರೋದು ಯೋಚನೆಗಳನ್ನೆಲ್ಲ ಮರೆತು ಎಂಜಾಯ್ ಮಾಡಕ್ಕೆ. ಕರೆಕ್ಟ್ ಮೇಡಮ್. ಅಕ್ಕ, ನೀವು ಶ್ರುತಿ ಎಂಜಾಯ್ ಮಾಡಿದ್ರೆ ನನ್ಗಷ್ಟೇ ಸಾಕು. ಅಂದ್ರೆ ನಾನ್ ಮಾತ್ರ ನಿಮ್ ತರ ಮುಖ ಗಂಟ ಹಾಕೊಂಡ್ ಕೂತಿರ್ಬೇಕಾ? ನಾನೇನ್ ಹಾಗೆ ಹೇಳಿಲ್ವಲ್ಲ. ಈಗ ತಾನೇ ಹೇಳಿದ್ರೆ ನೀವು ಶ್ರುತಿ ಅಕ್ಕ ಎಂಜಾಯ್ ಮಾಡಿದ್ರೆ ಸಾಕು ಅಂತ. ಅದು ಹಾಗಲ್ಲ. ಪರವಾಗಿಲ್ಲ ಬಿಡಿ. ಇಲ್ಲಿ ಯಾರ್ ಮುಖ ಗಂಟ ಹಾಕೊಂಡಿರ್ಬೇಕು, ಯಾರು ಎಂಜಾಯ್ ಮಾಡ್ಬೇಕು ಅನ್ನೋದೆಲ್ಲ ಮುಖ್ಯ. ಒಟ್ನಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಬೇಕು. ಓಕೆ ಅಲ್ವೇನಮ್ಮ? ಎಸ್ ಮಮ್ಮಿ. ಹ, ನಾವೆಲ್ಲ ಈಗ ಮ್ಯೂಸಿಕಲ್ ಚೇರ್ ಆಡೋಣ. ನಾನು ಹಾಡ್ ಹಾಡ್ತಾ ಇರ್ತೀನಿ, ನೀವೆಲ್ಲ ಕುರ್ಚಿ ಸುತ್ತಾ ಇರ್ಬೇಕು. ನಾನು ಹಾಡ್ ನಿಲ್ಲಿಸಿದಾಗ ಒಬ್ಬೊಬ್ರು ಒಂದೊಂದ್ ಕುರ್ಚಿ ಕುತ್ಕೋಬೇಕು. ಯಾರ ಕುರ್ಚಿ ಸಿಕ್ಕಲ್ವೋ ಅವ್ರು ಔಟ್. ಓಕೆ, ಐ ಆಮ್ ರೆಡಿ. ರೆಡಿನಾ? ಕೋಲು ಕೋಲನ್ನ ಕೋಲೆ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲನ್ನ ಕೋಲ್. ನೀನು ಔಟ್ ಬಾ ಅಮ್ಮ. ರೆಡಿನಾ? ಊರು ಸುತ್ತಲೂ ಕೇರಿ, ನೀರು ತುಂಬಿದ ಬಾವಿ, ದಾರಿ ಸಾರಿ. ದಾರಿಲ್ಲಲ್ಲೋ ನೀರು ಕಣೋ ಮಾವಯ್ಯ, ದಾರಿಲ್ಲಲ್ಲೋ ನೀರು ಕಣೋ ಮಾವಯ್ಯ. ಕೋಲು ಕೋಲನ್ನ ಕೋಲೆ, ಚಿನ್ನಾದ ಬೆಳ್ಳಿಯ ಬೆತ್ತದ ಬಿದುರಿನ ಕೋಲು, ಕೋಲು ಕೋಲ.
ಅಳ್ತಾರ? ಆಟ ಅಲ್ವಾ ಅದು? ಹೋಗ್ಲಿ ಇನ್ನೊಂದು ಆಟ ಆಡೋಣ. ಬೇಡಕ್ಕ. ನೀನೇ ಗೆಲ್ಬೋದು. ಹೋಗ್ಲಿ ಊಟನಾದ್ರೂ ಮಾಡೋಣ. ಬಾ ಬಾಪ್ಪ. ಏನು, ನಾನೇ ಕಾರ್ ಮಾಡ್ಕೊಂಡ್ ಬರ್ಬೇಕಾ? ಡ್ರೈವರ್ ಬೇರೆ. ಸರಿ ಬಿಡಿ, ನಾನೇ ಹೇಗೋ ಬರ್ತೀನಿ. ಮೋಹಿತ್, ನಾಳೆ ಏನ್ ಕೆಲ್ಸ ಇದೆ? ದಿನ ಈ ಪ್ರೆಸ್ ಕೆಲಸ ಬಿಟ್ರೆ ಬೇರೆ ಏನಿದೆ ಹೇಳಿ? ಏನಿಲ್ಲ, ನಾಳೆ ನನ್ ಜೊತೆ ಮಂಗಳೂರು ಬರ್ತೀಯಾ? ಮಂಗಳೂರ್ಗ? ಓಹೋ, ನಿಮ್ಮ ಕಾರ್ ಡ್ರೈವರ್ ರಜಾದಲ್ಲಿದ್ದಾನೆ, ನನ್ನ ನಿಮ್ ಕಾರ್ ಡ್ರೈವರ್ ಆಗಿ ಬಾ ಅಂತ ಹೇಳ್ತಿದ್ದೀರಾ? ರೈಟ್? ನೋ, ಯು ಆರ್ ರಾಂಗ್. ಬರೀ ಕಾರ್ ಡ್ರೈವರ್ ಅಲ್ಲ, ನನ್ ಜೊತೆ ಕಂಪ್ನಿನೂ ಆಗತ್ತೆ ಅಂತ ನನಗೆ ಹೇಳ್ದೆ. ಮತ್ತೆ ಫ್ಲೈಟ್ ಟಿಕೆಟ್ಸ್ ಯಾಕೆ ಟ್ರೈ ಮಾಡಿದ್ರಿ? ಅದು ನಿನ್ಗೆ ಗೊತ್ತಾಯ್ತು? ದಟ್ಸ್ ಮೋಹಿತ್ ಮೇಡಮ್, ಜಸ್ಟ್ ಎ ವೈಲ್ಡ್ ಇಮ್ಯಾಜಿನೇಷನ್ ಅಷ್ಟೇ. ಸರಿ, ಈಗ ನನ್ ಜೊತೆ ಬರ್ತೀಯೋ ಇಲ್ವೋ ಹೇಳಪ್ಪ. ಬರ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಏನದು? ನೀವು ದಿನ ಲೋಡ್ ಹೊಡೆಯೋ ಪ್ರೆಸ್ ಗಾಡಿಲಿ ನಾನ್ ಬರಲ್ಲ, ನನ್ ಗಾಡಿಲಿ ಹೋಗೋಣ. ಓಕೆ? ಓಕೆ ಬಾಬಾ, ನಿನ್ನ ಕಾರಲ್ಲೇ ಹೋಗೋಣ. ಓಕೆ? ಕರೆಕ್ಟ್ ಆಗಿದ್ದಾರೆ. ಈ ಸಮುದ್ರ ಪ್ರಾಣ ಎಷ್ಟಿದೆ ಆದ್ರೆ ನಾನಿಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನಮ್ ಪೇಪರ್ಗೋಸ್ಕರ ನೀವು ಸ್ವಿಚ್ ಆನ್ ಮಾಡ್ತಾ ಇರೋದು, ಒಂದು ಸ್ನಾಪ್ ಕೊಡಿ. ಥ್ಯಾಂಕ್ ಯು. ಬನ್ನಿ ಮೇಡಮ್. ಸ್ವಲ್ಪ ಈ ಕಡೆ. ಏನ್ ಶೆಟ್ರೆ, ಇವತ್ ನಿಮ್ ಚಿತ್ರದ ಮುಹೂರ್ತ ಕರೆಕ್ಟ್ ಟೈಮ್ಗೆ ಆಗೋಯ್ತು. ಕೊನೆಗೂ ರೆಕಾರ್ಡ್ ಮಾಡ್ಬಿಟ್ರಿ. ಅದೇನಿಲ್ಲ, ಇವತ್ತು ಮಂತ್ರಿಗಳು ಯಾರಿಲ್ಲ ನೋಡಿ, ಅದಕ್ಕೆ ಕರೆಕ್ಟ್ ಟೈಮ್ ಆಯ್ತು. ಅಂದಾಗೆ ಈ ಸಾರಿ ಯಾಕೆ ಯಾವ್ದೇ ಟೋಪಿಗಳನ್ನು ಕರೆದಿಲ್ಲ? ಅದಕ್ಕೆ ಅಲ್ಲ ಮೇಡಮ್, ಆ ಚಾನ್ಸ್ ನಿಮಗ್ ಸಿಕ್ಕಿರೋದು. ಸದ್ಯ ನಮ್ಮ 5ನೇ ಪಿಕ್ಚರ್ ಮುಹೂರ್ತ ಆದ್ರೂ ಸರಿಯಾದ ಸಮಯಕ್ಕೆ ಆಯ್ತು. ಕ್ಯಾಮ್ರಾ ಸ್ವಿಚ್ ಆನ್ ಅವರೇ ಮಾಡ್ಬೇಕಾಗಿತ್ತು. ಆದ್ರೂ ನೀವು ಬಂದಿದ್ದು ಅವ್ರು ಬಂದಷ್ಟೇ ಸಂತೋಷ ಆಯ್ತು. ಮೇಡಮ್, ನೀವೇ ಯಾಕೆ ನನ್ನ ನೆಕ್ಸ್ಟ್ ಫಿಲಮ್ಗೆ ಹೀರೋಯಿನ್ ಆಗ್ಬಾರ್ದು? ನಾನಾ? ಒಳ್ಳೆ ಜೋಕ್ ಮಾಡ್ತೀರಾ. ಜೋಕ್ ಅಲ್ಲ ಮೇಡಮ್, ನಮ್ ಸೆಟ್ರು ಶೇಷನ್ ಹಾಕೊಂಡೆ ಪಿಕ್ಚರ್ ಮಾಡ್ಬೇಕು ಅಂತಿದ್ರು. ಆದ್ರೆ ಹೀರೋಯಿನ್ ರೋಲ್ ಕಾಲ್ ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತ ಇವ್ರನ್ನೇ ಹಾಕೊಂಡು ಪಿಕ್ಚರ್ ಮಾಡ್ತಾ ಇದಾರೆ. ಹೌದೌದು, ಇನ್ನು ಅವ್ರು ಕಾಲ್ ಶೀಟ್ಗಾಗಿ ಟ್ರೈ ಮಾಡ್ತಾನೆ ಇದ್ದೀವಿ. ಇನ್ನು ಟ್ರೈ ಮಾಡ್ತಾನೆ ಇದ್ದಾರೆ. ಡೆಲ್ಲಿಗೆ ಹೋಗಿ ಕಾಲ್ ಶೀಟ್ ಕೇಳಿದಾಗೆಲ್ಲ ಚಾರ್ಜ್ ಶೀಟ್ ಕೊಟ್ಟು ಕಳ್ಸ್ತಾನೆ ಇರ್ತಾರೆ. ನನಗ್ ತ್ರಾಸ ಆಗಿದೆ, ತಲೆ ನೋಡಿದ್ರೆ ಗೊತ್ತಾಗಲ್ಲ ಏನ್ ತುಂಬಿದೆ ಅಂತ. ಹೋಗು, ನೆಕ್ಸ್ಟ್ ರೆಡಿ ಮಾಡೋದು. ನನಗೂ ಇದೇ ಸೇಮ್ ಹೀರೋಯಿನ್ ಹಾಕೊಂಡು ಮಾಡಿ 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 ಸಾಕಾಗೋಗಿದೆ. ಏನಾದ್ರು ಚೇಂಜ್ ಮಾಡೋಣ. ಆಯ್ತು ಬಿಡ್ರಿ, ಯೋಚನೆ ಮಾಡೋಣ. ಅಪ್ಪ, ನೆಕ್ಸ್ಟ್ ರೆಡಿಯಾ? ರೆಡಿ. ಮೋಹಿತ್, ಬಂದೆ. ಏನ್ ಮೇಡಮ್? ಹೋಗಿದೆ, ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ. ಮೇಡಮ್, ನೀವೇನೋ VIP ಗಳಪ್ಪ, ನಮ್ಮನ್ನ ಯಾರು ಕೇಳ್ತಾರೆ? ಅದಕ್ಕೆ ಆ ಹೀರೋಯಿನ್ ನೋಡ ಅಯ್ಯೋ ಅನ್ನಿಸ್ತು. ಒಂದಿಷ್ಟು ಫೋಟೋಸ್ ತೆಗಿತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸರಿ ಸರಿ, ಕಾರ್ ಹತ್ತು, ಬೆಂಗಳೂರು ಹೋಗೋಣ. ವಾಟ್? ಬೆಂಗಳೂರಿಗೆ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಆಗಲ್ಲ. ಯಾಕೆ? ನಾನೇನ್ ನಿಮ್ ಕಾರ್ ಡ್ರೈವರಾ? ದಿನ ಎಲ್ಲ ಕಾರ್ ಡ್ರೈವ್ ಮಾಡಕ್ಕೆ. ನಾನೇನಾದ್ರೂ ನಿಮ್ ಕಾರಲ್ಲಿ ಬಂದಿದ್ದಿದ್ರೆ ನೀವ್ ಹೇಳ್ದಂಗ್ ನಾನ್ ಕೇಳ್ಬೇಕಾಗಿತ್ತು. ಆದ್ರೆ ನೀವು ಬಂದಿರೋದು ನನ್ ಕಾರಲ್ಲಿ, ಸೊ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಐ ಮೀನ್, ಅರ್ಥ ಆಯ್ತಾ? ಮೋಹಿತ್, ನಾನು ಒಬ್ಬಳೆ ಬೆಂಗಳೂರಿಗೆ ಹೇಗೆ ಹೋಗ್ಲಿ? ಹೇಗೆ ಅಂದ್ರೆ, ಬಸ್ ಇಲ್ವಾ, ಕಾರ್ ಇಲ್ವಾ, ಆಟೋ ಇಲ್ವಾ? ಏನು ಇಲ್ಲ ಅಂದ್ರೆ ಆ ದೇವ್ರು ಕೊಟ್ಟಿರೋ ಕಾಲಿಲ್ವಾ? ಬೆಂಗಳೂರ್ವರೆಗೂ ಮಾರ್ಚ್ ಪಾಸ್ಟ್. ಬರೋದ್ ಬಂದು ಈಗ ಅರ್ಧದಲ್ಲೇ ಒಂದು ಹೆಣ್ಣಿಗೆ ಈ ತರ ಹೇಳ್ತಾ ಇದೆಯಲ್ಲ ನೀನು. ನೋಡಿ ಮೇಡಮ್, ನೀವು ಕರೆದ್ರಿ, ನಾನ್ ಬಂದೆ. ನಾನಾಗೆ ಏನ್ ಬರ್ಲಿಲ್ವಲ್ಲ, ಬಂದಿದ್ದು ಫ್ರೆಂಡ್ಲಿ ಆಗಷ್ಟೇ. ನಾನೇನ್ ಈಗ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಿಲ್ವಲ್ಲ, ಏನೋ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಕ್ ಆಗಲ್ಲ, ಒಂದ್ ದಿವಸ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅಷ್ಟೇ. ನನ್ ಕಷ್ಟನೇ ನೀವು ಅರ್ಥ ಮಾಡ್ಕೊಳ್ಳಲ್ವಲ್ಲ. ಮೋಹಿತ್, ನಾನು ಹೋಗ್ಲೇಬೇಕು, ನನಗೆ ಪ್ರೆಸ್ ಅಲ್ಲಿ ತುಂಬಾ ಕೆಲಸ ಇದೆ. ದಿನ ಕೆಲಸ ಇದ್ದಿದ್ದೇ ಬಿಡಿ, ಅದನ್ನ ಆಮೇಲೆ ಮಾಡಿದ್ರಾಯ್ತು. 1-2 ದಿವಸ ಆರಾಮವಾಗಿ ಈ ಸೌತ್ ಕೇಂದ್ರ ಸೌಂದರ್ಯನ ಎಂಜಾಯ್ ಮಾಡಿ. ಓನ್ಲಿ ಟುಡೇ, ನಿನಗೋಸ್ಕರ. ಬಿಕಾಸ್ ಯು ನೋ ಯು ಆರ್ ನಾಟ್ ಮೈ ಡ್ರೈವರ್ ಅಟ್ ಎನಿ ಕಾಸ್ಟ್. ನಾಳೆ ಬ್ಯಾಂಗ್ಳೂರ್ಗೆ ಹೊರಡಲೇಬೇಕು.
ಮುಂದೆ ಬಂದು ಕೂತ್ಕೊಳ್ಳಿ ಮೇಡಮ್, ಜಸ್ಟ್ ಫ್ರೆಂಡ್ಲಿ ಆಗಿ. ಇಲ್ಲ ಅಂದ್ರೆ ನೀವು ಓನರು, ನಾನ್ ಡ್ರೈವರು ಅಂತ ನನ್ ಮನಸ್ಸಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ಕಾರು ನಂದು. ಆಯ್ತಾ, ನಾಳೆ ಬ್ಯಾಂಗ್ಳೂರ್ಗೆ ಹೊರಡಲೇಬೇಕು. ಓಕೆ ಮೇಡಮ್, ಕಮೇನ್. ನಿಮ್ಗೇನ್ ಬೇಕು ಸರ್? ಅವ್ರೇನ್ ಆರ್ಡರ್ ಮಾಡಿದಾರೋ ಅದೇ ತಗೊಂಬ. ಅವರು ಅಂದ್ರೆ? ಅದೇ ಪಕ್ಕದ ರೂಮಲ್ಲಿ ಇದಾರಲ್ಲ ಮೇಡಮ್ ಅವರು. ಓ ಹಂಗ ಸಮಾಚಾರ. ಹಂಗೇನೆ. ರೂಮ್ ಮಾತ್ರ ಬೇರೆ ಬೇರೆ, ಟೇಸ್ಟ್ ಮಾತ್ರ ಒಂದೇ. ಚೆನ್ನಾಗಿದೆ ಚೆನ್ನಾಗಿದೆ. ಕಮೇನ್. ಏನಪ್ಪ ಎರಡು? ನಾನು ಆರ್ಡರ್ ಮಾಡಿದ್ದು ಒಂದೇ. ಇಲ್ಲ ಮೇಡಮ್, ಅವ್ರು ಆರ್ಡರ್ ಮಾಡಿರೋದು. ಅವರು ಅಂದ್ರೆ ಪಕ್ಕದ ರೂಮಲ್ಲಿ ಇದಾರಲ್ಲ ನಿಮ್ಮವರು, ಇಬ್ರು ಒಟ್ಟಿಗೆ ತಿಂತೀರಾ ಅಂತ. ಅವರು ಮೇಲೆ ತಗೊಂಡೋಗಿ. ನಾಟ್. ಥ್ಯಾಂಕ್ ಯು ಮೇಡಮ್. ನಾನ್ ನಿನಗಲ್ಲಪ್ಪ ಹೇಳಿದ್ದು, ಅವ್ರಿಗೆ. ಹಾಗಂತ ಹೋಗಿ ಹೇಳ್ಬಿಡ್ಲ ಮೇಡಮ್? ನೋ ಥ್ಯಾಂಕ್ಸ್, ನೀನ್ ಹೋಗ್ಬೋದು. ರೂಮ್ ಮಾತ್ರ ಬೇರೆ ಬೇರೆ, ಟೇಸ್ಟ್ ಮಾತ್ರ ಒಂದೇ. ಚೆನ್ನಾಗಿದೆ ಚೆನ್ನಾಗಿದೆ. ಹಲೋ, ನಾನ್ ಆರ್ಡರ್ ಮಾಡಿದ್ದೀನ, ನೀನ್ ಯಾಕೆ ಮಾಡ್ದೆ? ಯಾಕೆಂದ್ರೆ ನಿಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಸರಿ, ಊಟ ಮಾಡಿ. ಗುಡ್ ನೈಟ್. ಗುಡ್ ನೈಟ್ ಮೇಡಮ್.